ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬೆಳತೂರು ವೆಂಕಟೇಶ್ ರವರ ಮಾರ್ಗದರ್ಶನದಲ್ಲಿ ಬೆಂಗಳೂರು ನಗರದ ಮಹಾದೇವಪುರ ನಲ್ಲೂರಹಳ್ಳಿ ಗ್ರಾಮದ ವೃತ್ತದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಪುತ್ಥಳಿ ಶುದ್ಧೀಕರಣ ಮಾಡುವ ಮೂಲಕ ಅಂಬೇಡ್ಕರ್ ರವರ 69ನೇ ಪರಿನಿರ್ವಾಣದ ಅಂಗವಾಗಿ ಕೆಆರ್ಎಸ್ ಚೈತ್ಯಭೂಮಿ ಚಲೋಗೆ ಚಾಲನೆ ನೀಡಿದರು. ಅಂಜನಾಪುರ, ಕೋಲಾರ, ಚಿಕ್ಕಬಳ್ಳಾಪುರ, ಹೀರಂಡಹಳ್ಳಿ, ದೇವನಹಳ್ಳಿ ಸೇರಿದಂತೆ ನಲ್ಲೂರಹಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ರವರ ಪುತ್ಥಳಿಗೆ ಹಾರ ಹಾಕಿ ಪುಷ್ಪ ನಮನ ಸಲ್ಲಿಸಿ ಮೊಂಬತ್ತಿ ಬೆಳಗಿಸಿ ಚೈತ್ಯಭೂಮಿ ಚಲೋ ಕಾರ್ಯಕ್ರಮವನ್ನು ಮುಂದುವರೆಸಿದರು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬೆಳ್ತೂರು ವೆಂಕಟೇಶ್, ವರ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿನೋದ ವೈ ಹಾಗೂ ವೈಟ್ಫೀಲ್ಡ್ ಅಧ್ಯಕ್ಷರಾದಂತಹ ಪೂರ್ಣಿಮಾ ಗೌಡ, ಮೀನಾ, ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಅಂಜನಾಪುರ ವೆಂಕಟೇಶ್ ಎಂ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಶಿರೀಷ, ಬೆಂಗಳೂರು ಪೂರ್ವ ತಾಲೂಕು ಕಾರ್ಯದರ್ಶಿ ಪಟ್ಟಂದೂರು ರಾಘವೇಂದ್ರ, ಆರ್ಪಿಐ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಎ ರಾಜು, ಡಿಪಿಐ ರಾಜಣ್ಣ, ನಲ್ಲೂರಹಳ್ಳಿ ಆನಂದಣ್ಣ ಹಾಗೂ ಚಂದ್ರಶೇಖರ್, ಸಂತೋಷ್ ಕುಮಾರ್, ರತ್ನಮ್ಮ, ಜ್ಯೋತಿ ರಾಜೇಶ್ವರಿ, ಅರುಣಕುಮಾರಿ, ಭಾಸ್ಕರ್ ಬಾಬು, ನರಸಿಂಹಾಚಾರಿ, ವಿಶ್ವನಾಥ್ ರೆಡ್ಡಿ, ರಾಮಕೃಷ್ಣಪ್ಪ, ಭೀಮಣ್ಣ, ಇಶಕ್, ಅಮ್ಜದ್ ಖಾನ್, ಚಲಪತಿ ಇನ್ನೂ ಅನೇಕ ಮುಖಂಡರುಗಳು ಮಹಿಳಾ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತ್ಯವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟಗಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರೇಮಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಜೈ ಭೀಮ್ ಎಲ್ಲರಿಗೂ. ಇವತ್ತು 6ನೇ ದಿವಸದ ಕಾರ್ಯಕ್ರಮವನ್ನು ನಾವು ಬೆಂಗಳೂರು ಪೂರ್ವ ತಾಲೂಕಿನ ನಲ್ಲೂರಹಳ್ಳಿ ಗ್ರಾಮದಲ್ಲಿ ಈಗಾಗಲೇ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕವಾಗಿ ಇವತ್ತು ಇಲ್ಲಿ ಭಾಗವಹಿಸಿರುವಂತಹ ಎಲ್ಲರಿಗೂ ನಾನು ಸ್ವಾಗತವನ್ನು ಮತ್ತೊಮ್ಮೆ ಕೋರ್ತಾ, ಇದರ ವಿಶೇಷ ಏನಪ್ಪ ಅಂದರೆ ಏನು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಇಂಥ ಒಂದು ಯಾತ್ರೆ ಕಾರ್ಯಕ್ರಮವನ್ನು ಸತತವಾಗಿ 13 ವರ್ಷಗಳಿಂದ ನಾವು ನೆರವೇರಿಸ್ಕೊಂಡು ಬರ್ತಾಯಿದ್ದೀವಿ. ಇದ್ರ ಉದ್ದೇಶ ಇಷ್ಟೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಬದುಕಿದ್ದಂತಹ ಕಾಲದಲ್ಲಿ ಅವರು ಪಟ್ಟಂತಹ ಅನೇಕ ಅವಮಾನ ಮತ್ತು ಅಸಮಾನತೆ ಇಂಥ ಎಷ್ಟೋ ಕಷ್ಟಗಳನ್ನು ಅನುಭವಿಸಿದ್ರು. ಆ ಅನುಭವಿಸಿದ ಫಲವಾಗಿ ಅವರು ಯಾವತ್ತೂ ಕೂಡ ದುಡಿದುಗೆಡದೇ ತನ್ನ ಬಾಲ್ಯದ ವಯಸ್ಸಿನಲ್ಲೇ ಭಾಳಷ್ಟು ಶ್ರಮಪಟ್ಟು ವಿದ್ಯಾಭ್ಯಾಸದ ಕಡೆ ಭಾಳಷ್ಟು ಗಮನ ಹರಿಸ್ತಾರೆ. ಇಡೀ ತನ್ನ ಕುಟುಂಬ ಆತನ ಮೇಲೆ ವಿದ್ಯಾಭ್ಯಾಸಕ್ಕಾಗಿ ಅವರ ಕುಟುಂಬ ಅವ್ರ ಜೊತೆಯಲ್ಲಿ ಇದ್ದು ಇವತ್ತು ದೇಶ ವಿದೇಶಗಳಲ್ಲಿ ಕೂಡ ಹೋಗಿ ಅಪಾರವಾದಂತಹ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕಾಗಿ ಇವತ್ತು ಅವರು ಈ ದೇಶಕ್ಕೆ ಒಂದು ಭದ್ರ ಬುನಾದಿಯಾದಂಥ ಒಂದು ಸಂವಿಧಾನ ಕೊಡಲಿಕ್ಕೆ ಅವಕಾಶ ಕೊಡ್ತು. ಬಾಬಾ ಸಾಹೇಬ್ ಅಂಬೇಡ್ಕರು ವಿದ್ಯಾವಂತರು ಆಗಿರಲಿಲ್ಲ ಅಂದರೆ ಅಂಥ ಅವಕಾಶ ಸಿಗ್ತಾ ಇರಲಿಲ್ಲ. ಯಾಕಂದರೆ ಇವತ್ತು ಇಡೀ ಪ್ರಪಂಚದಲ್ಲಿ ಯಾರೂ ಕೂಡ ವಿದ್ಯಾಭ್ಯಾಸ ಪಡೆಯೋದಷ್ಟು ಹೆಚ್ಚು ಡಾಕ್ಟರೇಟ್ಗಳನ್ನು ಪಡೆದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಇಡೀ ಪ್ರಪಂಚದಲ್ಲಿ. ಅಂಥವ್ರನ್ನ ಈ ಒಂದು ಏನು ಹಿಂದೆ ಇದ್ದಂತಹ ಆಗಿನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಅವರಿಗೆ ನೆಹರು ಮತ್ತು ಗಾಂಧೀಜಿಯವರು ಅವ್ರಿಗೊಂದು ಅವಕಾಶವನ್ನು ಕೊಡ್ತಾರೆ. ಯಾಕಂದರೆ ಬೇರೆ ದೇಶದವ್ರನ್ನ ಈ ದೇಶಕ್ಕೆ ಸಂವಿಧಾನ ಬರ್ಕೊಡ್ಬೇಕಂತೇಳಿ ಹೇಳಿದಾಗ ಆಗ ಅವರು ಬೇರೆ ದೇಶದವ್ರು ಹೇಳ್ತಾರೆ, ಇಲ್ಲ, ಯಾಕೆ ನಿಮ್ಮ ದೇಶದಲ್ಲೇ ಬಹಳಷ್ಟು ವಿಚಾರವನ್ನು ತಿಳ್ಕೊಂಡಿರೋವಂಥವ್ರು ಇದ್ದಾರೆ, ಅವ್ರಿಗೆ ನೀವು ಅವಕಾಶ ಮಾಡಿಕೊಡಿ ಅಂದಾಗ ಆವಾಗ ಗಾಂಧೀಜಿಯವರು ಮತ್ತು ನೆಹರು ಅವರು ಅವ್ರಿಗೆ ಅವಕಾಶ ಕೊಡ್ತಾರೆ. ಆವಾಗ ಅವರು ಕರಡು ಸಮಿತಿ ಅಧ್ಯಕ್ಷರಾಗಿ ಆಮೇಲೆ ಇಲ್ಲಿರ್ತಕ್ಕಂಥ ಅನೇಕ ಅಸಮಾನತೆಗಳನ್ನು ನಾವು ಕಂಡಿದ್ರು ಅವರು. ಆ ಕಾರಣಕ್ಕಾಗಿ ಎಲ್ಲ ದೇಶಗಳ ಸಂವಿಧಾನವನ್ನು ಮತ್ತು ಇಲ್ಲಿನ ಏನು ಆಗುವಗಳು ಏನಿತ್ತು ಅವನ್ನೆಲ್ಲ ಕೂಡ ಅವರು ಬಹಳ ಅರ್ಥಪೂರ್ಣವಾಗಿ ತಿಳ್ಕೊಂಡಿದ್ದ ಕಾರಣಕ್ಕಾಗಿ ಆಮೇಲೆ ಇಲ್ಲೆಲ್ಲ ಏನು ಕೊಟ್ಟರೆ ಸರಿ ಹೋಗುತ್ತೆ ಅಂತೇಳಿ ಅವರು ಆಲೋಚನೆ ಮಾಡಿ ಭಾಳಷ್ಟು ಶ್ರಮಪಟ್ಟು ಆ ಒಂದು ಸಂವಿಧಾನ ಕೊಟ್ಟಿರೋಕ್ಕಾಗಿ ಮತ್ತು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 69ನೇ ಪರಿನಿರ್ವಾಣಾಚರಣೆ ಇನ್ನೇನು ಹತ್ರ ಬರ್ತಾಯಿದೆ. ಡಿಸೆಂಬರ್ 6ಕ್ಕೆ ಅವ್ರದ್ದು ಪರಿನಿರ್ವಾಣ ಒಂದು 69 ವರ್ಷಗಳಾಗ್ತಾಯಿದೆ. ಆ ಕಾರಣಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಂತಹ ಕೊಡುಗೆ ಸ್ಮರಿಸುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಭಾವಿಸಿ ಮತ್ತು ಅವರ ವಿಚಾರಗಳನ್ನು
ಈ ಮೂಲಕವಾಗಿ ಎಲ್ರಿಗೂ ಜನರಿಗೆ ತಿಳಿಸುವಂಥ ಕಾರ್ಯವನ್ನು ಸತತವಾಗಿ ನಮ್ಮ ಸಂಘಟನೆ ಮಾಡ್ಕೊಂಡು ಬರ್ತಾಯಿದ್ರೆ, ಇದ್ರ ಜೊತೆಯಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಎಲ್ಲ ಜಾತಿಯ ಬಡವರನ್ನು ಒಗ್ಗೂಡಿಸ್ಕೊಂಡು ಸರ್ಕಾರದಿಂದ ಸಿಗೋಂತಹ ಅನುದಾನಗಳನ್ನು ಮತ್ತು ಸರ್ಕಾರದಿಂದ ಸಿಗೋಂಥ ಸವಲತ್ತುಗಳನ್ನು ಕೊಡಿಸುವಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾಯಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸತ್ತು 68 ವರ್ಷ ಆಗಿದೆ. ಈಗ ಇನ್ನೇನು ಡಿಸೆಂಬರ್ 6ಕ್ಕೆ 69ನೇ ವರ್ಷಕ್ಕೆ ನಾವು ಕಾಲಿಡ್ತಾಯಿದ್ದೀವಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ 68 ವರ್ಷ ಸತ್ರು ಆದ್ರೂ ಇವತ್ತು ಇಡೀ ದೇಶದಲ್ಲಿ, ಇಡೀ ವಿಶ್ವದಲ್ಲೇ ಒಬ್ಬ ಸತ್ತ ವ್ಯಕ್ತಿಗೆ ಲಕ್ಷಾಂತರ ಜನ ಸೇರೋದು ಯಾರನ್ನ ಇದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾತ್ರ. ಇವತ್ತು ಬಹಳಷ್ಟು ಈ ದೇಶಕ್ಕೆ ಬೇರೆ ಬೇರೆಯವರೆಲ್ಲ ಹೋರಾಟಗಳ ಮೂಲಕವಾಗಿ, ಯುದ್ಧಗಳ ಮೂಲಕವಾಗಿ ಮತ್ತು ಇಡೀ ಅವ್ರ ಜೀವನವನ್ನು ತ್ಯಾಗ ಮಾಡಿದ್ದಾರೆ. ಆದರೆ ಯಾರಿಗೂ ಸೇರಿದಷ್ಟು ಜನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವರ ಪುಣ್ಯತಿಥಿಗೆ ಸೇರ್ತಾರೆ. ಆ ಒಂದು ಕಾರಣಕ್ಕಾಗಿ ಅಲ್ಲಿನ ಒಂದು ಮಹತ್ವ ಏನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದಲ್ಲಿರ್ತಕ್ಕಂತಹ ಮುಂಬೈನ ದಾದರ್ನಲ್ಲಿರ್ತಕ್ಕಂಥ ಅವರ ಚೈತ್ಯಭೂಮಿ ಮತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದುವಾಗಿ ಹುಟ್ಟಿ ಹಿಂದುವಾಗಿ ಸಾಯಲಾರ ಅನ್ನೋ ಕಾರಣಕ್ಕಾಗಿ ಮತ್ತು ಈ ಧರ್ಮದಲ್ಲಿ ನಮಗೆ ಅಸಮಾನತೆ ಇರೋದ್ರಿಂದ ಕಾರಣಕ್ಕಾಗಿ ಆ ಒಂದು ಕಾರಣಕ್ಕೆ ಅವ್ರೇನು ಮಾಡ್ತಾರೆ, ಅಕ್ಟೋಬರ್ 1956ರಲ್ಲಿ ನಾಗ್ಪುರದಲ್ಲಿ ದೀಕ್ಷಾಭೂಮಿನ ತಗೊತಾರೆ. ಆ ದೀಕ್ಷಾಭೂಮಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾಧಿ, ಚೈತ್ಯಭೂಮಿ ಮತ್ತು ಭೀಮಾ ಕೊನೆಗಾಂವ್ ಈ ಮೂರು ಕೂಡ ನಮಗೆ ಬಹಳ ಪ್ರಮುಖವಾದಂಥ ಸ್ಥಳಗಳಂತ ನಾವು ಭಾವಿಸಿ ಮತ್ತು ಅದರ ಮಹತ್ವವನ್ನು ತಿಳಿಸಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರರ ಅನುಯಾಯಿಗಳನ್ನ ಮತ್ತು ಸಂಘಟನೆ ನಮ್ಮ ಕಾರ್ಯಕರ್ತನ ಪ್ರತಿ ವರ್ಷ ನಾವು ಸುಮಾರು 100 ಕಾರ್ಯಕರ್ತರನ್ನ ಪ್ರೇರೇಪಿಸಿ ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ. ಇಂಥ ಒಂದು ಕಾರ್ಯಕ್ರಮವನ್ನು ನಮಗೆ ಮೊದಲಿಗೆ, ಯಾಕಂದರೆ ಇವತ್ತು ನಮ್ಮ ಯುವಕರು ಈಗಿನ ಜನರೇಷನ್ ನಾವು ನೋಡಿದಾಗ ಬೇರೆ ಬೇರೆ ಯಾತ್ರೆಗಳಿಗೆ ಹೋಗ್ತಾರೆ. ಆ ಯಾತ್ರೆಗಳಿಂದ ಆ ಜನಕ್ಕೆ ಏನು ಪ್ರತಿಫಲ ಸಿಕ್ಕಿದೆ ಗೊತ್ತಿಲ್ಲ. ಆದರೆ ಇವತ್ತು ಏನಾನ ನಮಗೆ ನಮ್ಮ ಬದುಕಿಗೆ ಒಂದು ಅರ್ಥ ಸಿಕ್ಕಿದೆ ಅಂತ ಅದು ಬಾಬಾ ಸಾಹೇಬ್ ಕೊಟ್ಟಂತಹ ಒಂದು ಸಂವಿಧಾನದಿಂದಾಗಿ. ಇವತ್ತು ಸಂವಿಧಾನದಲ್ಲಿ ನಮಗೆಲ್ಲ ರೀತಿಯಲ್ಲೂ ಹಕ್ಕು, ಒಂದು ಈ ಸಾಮಾಜಿಕ ನ್ಯಾಯ ಆಗ್ಬೋದು, ಶೈಕ್ಷಣಿಕ, ಆರ್ಥಿಕವಾಗಿ ಏನೇ ನಮಗೆ ಸ್ಥಾನಮಾನ ಸಿಕ್ಕಿದೆ ಅಂದರೆ, ಈಗ ಮೇಡಮ್ ಅವ್ರು ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿ ನಮಗೆ ಈ ಸಂವಿಧಾನ ಕೊಟ್ಟಿಲ್ಲ ಅಂದರೆ ನಾವೆಲ್ಲ ಕೂಡ ಹೀಗೆ ನಿಂತ್ಕೊಂಡು ಮಾತಾಡೋಕ್ಕಾಗ್ತಾಯಿರಲಿಲ್ಲ. ಇವತ್ತು ನಾವು ಯಾರೂ ಕೂಡ ಮನುಷ್ಯರಾಗಿ ಕಾಣೋಕ್ಕಾಗ್ತಾಯಿರಲಿಲ್ಲ. ಒಂದು ಸಮಾನತೆ ಇರಲಿಲ್ಲ. ಯಾಕಂದರೆ ನಾವೆಲ್ಲ ಗುಲಾಮಗಿರಿಯಲ್ಲಿ ಇದ್ದಂತಹ ಜನನ, ನಾವು ಕತ್ತಲಲ್ಲಿ ಇದ್ದಂಥ ಜನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋದ್ರಿಂದ ಇವತ್ತು ಎಲ್ಲರೂ ಕೂಡ ನಾವು ನಾಗರಿಕರಾಗಿ, ನಾವು ಮನುಷ್ಯರಾಗಿ ಇವತ್ತು ಎಲ್ಲರ ಮುಂದೆ ನಾವು ಧೈರ್ಯವಾಗಿ ಮಾತಾಡೋಕ್ಕೆ ಮತ್ತು ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ, ಎಲ್ಲ ರಾಜಕೀಯದಲ್ಲಿ ಇವತ್ತೆಲ್ಲ ಕೂಡ ಅಧಿಕಾರ ಪಡ್ಕೊಳ್ಳಲಿಕ್ಕೆ ಒಂದು ಅನುಕೂಲ ಆಯಿತು. ಆದ್ದರಿಂದ ಆ ಒಂದು ಕಾರಣಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸದಾ ನಾವು ಸ್ಮರಿಸುವಂಥದ್ದು ನಮ್ಮ ಜವಾಬ್ದಾರಿ. ನಾವು ಎಲ್ಲ ಕೂಡ ನಮ್ಮ ಭಾವನೆ ಏನಂದರೆ, ಈ ನೋಡಿ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಇದೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ ಅಂತ ಅಂದ್ರೂ ಕೂಡ, ಭೌತಿಕವಾಗಿ ಇಲ್ಲ ಅಂದ್ರೂ ಕೂಡ ನಮಗೆ ಎಲ್ಲ ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಪ್ರತಿಮೆಯಲ್ಲಿದ್ದಾರೆ, ನಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ ಅನ್ನೋ ಭಾವನೆಯಿಂದ ನಾವು ಇವತ್ತು ಅವರ ಒಂದು ಪ್ರತಿಮೆ, ಅವರ ಪಾದದಡಿ ನಿಂತು ನಾವು ಇಲ್ಲಿ ಧೈರ್ಯವಾಗಿ ಮಾತಾಡ್ತಾ ಇದ್ದೀವಿ ಅಂದರೆ ಅದಕ್ಕೆಲ್ಲ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ. ಹಾಗಾಗಿ ಇಂಥ ಒಂದು ನಾವೆಲ್ಲ ಕಾರ್ಯಕ್ರಮ ಬೇರೆ ಬೇರೆ ಕಡೆಯಿಂದ ಬಂದಿದ್ದೀರಾ, ನಿಮ್ಮೆಲ್ಲರಿಗೂ ನಾನು ವಂದಿಸ್ತೀನಿ. ಮತ್ತು ನಾಳೆ ಕೂಡ ದಿನ್ನೂರಲ್ಲಿದೆ, ಅದಾದ ಮೇಲೆ ಹೊಸಕೋಟೆಯಲ್ಲಿದೆ, ಅಂತಿಮವಾಗಿ ಕೇರ್ಪುರಮ, ಅದಾದ ಮೇಲೆ ಡಿಸೆಂಬರ್ 3ನೇ ತಾರೀಕು ನಾವು ವಿಧಾನಸೌಧ ಮುಂದೆ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದೆಲ್ಲ ಕೂಡ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗ್ತದೆ. ಭಾಗವಹಿಸಿ ಮತ್ತು ಅಲ್ಲಿ ಯಾರೆಲ್ಲ ಮುಂಬೈಗೆ ಬರ್ತಾರೆ ಅವ್ರಿಗೆಲ್ಲರೂ ಕೂಡ ನೀವು ಆತ್ಮೀಯವಾಗಿ ಕಳಿಸ್ಕೊಡ್ಬೇಕಾಗ್ತದೆ. ಆಗ ಒಂದು ಕಾರಣಕ್ಕಾಗಿ ನಿಮ್ಮೆಲ್ಲರ ಮತ್ತೊಂದೇ ನಾನು ಕೋರ್ಕೊಳ್ತಾ ಈ ಒಂದು, ಯಾಕಂದರೆ ನಮ್ಮ DP ರಾಜಣ್ಣವರು, ಆನಂದಣ್ಣವರು ಮತ್ತು ರಾಜು ಅವರು ನೀವೆಲ್ಲರೂ ಕೂಡ ಇಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸದಾ ನಮ್ಮ ಬೆನ್ನೆಲುಬಾಗಿ ನಿಂತು ಸಹಕಾರವನ್ನು ಕೊಡ್ತಾಯಿದ್ದೀರಾ. ನಿಮ್ಮ ಸಹಕಾರ ಮುಂದೆ ಕೂಡ ಇದೇ ರೀತಿ ಇರಲಿ ಅಂತ ನಾನು ಭಾವಿಸಿ ಈ ಒಂದು ಸಂದರ್ಭಕ್ಕೆ ನನ್ನನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ, ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳ್ತಾಯಿದ್ರೆ ಭಾಳಷ್ಟು ಹೇಳ್ತಾನೆ ಇರಬೇಕಾಗಿದೆ. ಯಾಕಂದರೆ ಅಷ್ಟು ನಮಗೆ ಒಂದು ಪವರ್ಫುಲ್ ಆದಂತಹ ಬಾಬಾ ಸಾಹೇಬ್ ಅಂಬೇಡ್ಕರು ಇವತ್ತು ಅವರು ನಮ್ಮ ಮುಂದೆ ಇಲ್ಲ ಅಂದರೂ ಕೂಡ ಅವರ ವಿಚಾರ, ಆಚಾರ ಎಲ್ಲ, ಅವರ ಸೈದ್ಧಾಂತಿಕ ಸಿದ್ಧಾಂತಗಳೆಲ್ಲ ಕೂಡ ಇವತ್ತು ಅವರ ಆಶಯಗಳನ್ನ ನಾವು ಈಡೇರಿಸೋ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಸಾಗಬೇಕಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಕನಸಿತ್ತು ಆ ಕನಸನ್ನು ನಾವು ನನಸು ಮಾಡುವಂಥ ದಿಕ್ಕಿನಲ್ಲಿ ನಾವೆಲ್ಲ ಕೂಡ, ಯಾಕಂದರೆ ಮುಂದಿನ ಪೀಳಿಗೆ ಭಾಳಷ್ಟು ಕಷ್ಟಕರವಾಗಿರ್ತದೆ. ಯಾಕಂದರೆ ಸಂವಿಧಾನ ಉಳಿದ್ರೆ ನಾವು ಉಳಿತೀವಿ, ಸಂವಿಧಾನ ಇಲ್ಲ ಅಂದರೆ ನಾವು ಉಳಿಯೋಕ್ಕಾಗಲ್ಲ. ಅದಕ್ಕೆ ಸಂವಿಧಾನ ನಮ್ಮ ಉಸಿರು. ಆ ಸಂವಿಧಾನಕ್ಕೆ ಯಾರೇ ಒಂದು ತುಚಿ ಬರೋ ಕೆಲಸ ಮಾಡಿದ್ರೆ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಅದನ್ನು
ಅನುಭವಿಸಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಸಂವಿಧಾನಕ್ಕೆ ಒಂದು ಯಾರೇ ಕೈ ಹಾಕಿದ್ರು ಅವರು ಸುಟ್ಟೋಗ್ತಾರೆ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಜಾಗೃತಿ ಆಗಬೇಕು. ನೀವು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ತಿಳ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳೇನಿತ್ತು ಅದನ್ನೆಲ್ಲ ಈಡೇರಿಸೋದಕ್ಕೆ ನೀವೆಲ್ಲ ಕೂಡ ಕೈ ಜೋಡಿಸ್ಬೇಕಂತೇಳಿ ಕೇಳ್ಕೊತ ಇಂದ ಒಂದು ಅವಕಾಶ ಮಾಡಿಕೊಟ್ಟಂತೆ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಒಂದು ವಿಶೇಷ ದಿನ ಅಂತ ಅನಿಸ್ತಾ ಇದೆ. ಯಾಕಂತಂದರೆ ನಿನ್ನೆ ಸಂವಿಧಾನ ಸಮರ್ಪಣಾ ದಿನವನ್ನು ನಾವೆಲ್ಲರೂ ಆಚರಣೆ ಮಾಡಿದ್ವಿ. ಕರ್ನಾಟಕ ರಿಪಬ್ಲಿಕ್ ಸಂಘದ ವತಿಯಿಂದ ಪ್ರತಿ ಗ್ರಾಮದಲ್ಲೂ ಅಂಬೇಡ್ಕರ್ ಪುತ್ಥಳಿಗೆ ಹಾರವನ್ನು ಹಾಕುವ ಮುಖಾಂತರ ಜಾಥಾವನ್ನು ಮಾಡಿ ಮುಂಬೈವರೆಗೂ ತಲುಪಬೇಕು ಅಂಥೇಳಿ ಈ ಒಂದು ಸಂಘದ ಸಂಸ್ಥಾಪಕರು ಮತ್ತು ಅಧ್ಯಕ್ಷರಾಗಿರುವಂತಹ ಬೆಳತೂರು ವೆಂಕಟೇಶ್ ಅಣ್ಣವರು ಹಾಗೂ ಇನ್ನು ನಮ್ಮ ಕ್ರಿಸ್ತರಾಜ್ ಅವರು, ಈ ಊರಿನ ಮುಖಂಡರಾಗಿರುವಂತಹ ಅನಂತಣ್ಣವರು, ಸ್ನೇಹಿತರಾದಂತಹ ಪೂರ್ಣಿಮಾ ಗೌಡರು ಮತ್ತು ಮೀನಾರವರು ಹಾಗೂ ರಾಜಣ್ಣನವರು, ನಮ್ಮ ಹಿರಿಯ ನಾಯಕರು ಮತ್ತು ಹೋರಾಟಗಾರರು ಸಾಕಷ್ಟು ಸಭೆಗಳನ್ನು ಮಾಡ್ತಾರೆ. ನ್ಯಾಯ ಅನ್ಯಾಯ ಎಲ್ಲಾಗುತ್ತೋ ಅಲ್ಲಿ ಮೆಟ್ಟಿ ನಿಲ್ಲುವಂತಹ ನಮ್ಮೆಲ್ಲರ ಕುಟುಂಬದಲ್ಲಿ ಒಬ್ಬ ನಾಯಕರಿದ್ದಾರೆ ಅನ್ನೋದಕ್ಕೂ ಹೆಮ್ಮೆಯ ವಿಷಯ ನಮ್ಮ ರಾಜಣ್ಣವರು. ಹಾಗೂ ಇವತ್ತಿನ ದಿವಸ ಸರಿಸಮನಾಗಿ ಈ ಒಂದು ಜಾಥಾಗೆ ಭಾಗವಹಿಸಿರುವಂತಹ ವಿಶೇಷವಾಗಿ ಮಹಿಳೆಯರು ಮತ್ತು ಯುವಕರು, ನಾಯಕರು ಎಲ್ಲರೂ ಸೇರಿದ್ದೀರ. ಅಂಬೇಡ್ಕರ್ ಅಂತಂದರೆ ಒಂದು ಶಕ್ತಿ, ಅಂಬೇಡ್ಕರ್ ಅಂತಂದರೆ ಒಂದು ಜ್ಞಾನ, ಅಂಬೇಡ್ಕರ್ ಅಂತಂದರೆ ಹೋರಾಟ, ಅಂಬೇಡ್ಕರ್ ಅಂತಂದರೆ ಒಂದು ನ್ಯಾಯ. ಅಂಬೇಡ್ಕರ್ ಎಲ್ಲಿರ್ತಾರೋ ಅಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂಥೇಳಿ ಅಂಬೇಡ್ಕರನ್ನು ಸ್ಮರಿಸುತ್ತಾ ಇವತ್ತಿನ ದಿವಸ ಈ ಒಂದು ಅವಕಾಶ ನನಗೆ ಸಿಕ್ಕಿದ್ದಕ್ಕೆ ಭಾಳಷ್ಟು ಖುಷಿ ಅನ್ನಿಸ್ತಾ ಇದೆ. ಇಂದಿನ ದಿವಸ ಒಬ್ಬ ಚಪ್ಪಲಿ ಹೊಲಿಯೋ ಮಹಿಳೆ ಗರ್ಭಿಣಿ ಆಗಿದ್ಲಂತೆ. ಆ ಮಹಿಳೆ ಯೋಚನೆ ಮಾಡಿದ್ಲಂತೆ, ನನಗೇನಾದರೂ ಮಗು ಹುಟ್ಟಿದ್ರೆ ನಾಳೆ ದಿವಸ ನಮ್ಮ ಯಜಮಾನರಾಗೆ ನನ್ನ ಮಗು ಚಪ್ಪಲಿ ಹೊಲಿಯೋದಕ್ಕೆ ಹುಟ್ಟುತ್ತೇನೋ ಅಂಥೇಳಿ ನೋವನ್ನು ಪಡ್ತಾ ಇದ್ಲಂತೆ. ಆದರೆ ಬಾಬಾ ಸಾಹೇಬ್ ಅವರು ಇವತ್ತು ನಮಗೆ ಸಂವಿಧಾನ ಕೊಟ್ಟಿರೋದ್ರಿಂದ ಈ ಪ್ರತಿಯೊಬ್ಬ ಮಹಿಳೆ ನನ್ನನ್ನು ಸೇರಿ ನಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಮಗು ಜನಿಸಿದರೆ IAS ಆಗ್ಬೋದು, IPS ಆಗ್ಬೋದು, ಡಾಕ್ಟ್ರ್ ಆಗ್ಬೋದು, ಪ್ರತಿಯೊಂದು ರಂಗದಲ್ಲೂ ನನ್ನ ಮಗು ಉನ್ನತ ಸ್ಥಾನಕ್ಕೆ ಹೋಗ್ಬೋದು, ಪ್ರತಿಯೊಂದು ರಂಗದಲ್ಲೂ ನಾವು ಸರಿಸಮನಾಗಿ ಬದುಕ್ಬೋದು, ಹೋರಾಟದ ಮುಖಾಂತರ ನಾವು ಏನನ್ನು ಬೇಕಾದರೂ ಪಡ್ಕೊಳ್ಬೋದು ಅಂಥ ಒಂದು ಗ್ರಂಥವನ್ನು, ಸಂವಿಧಾನವನ್ನು ನಮಗೆ ಕೊಟ್ಟಿರುವಂತಹ ಬಾಬಾ ಸಾಹೇಬರಿಗೆ ನನ್ನ ಜೀವನ ಪರಿತವಾಗಿ ನಾನು ಚಿರಋಣಿಯಾಗಿರ್ತೀನಿ. ಇವತ್ತಿನ ದಿವಸ ನಾನಿಲ್ಲಿ ಬಂದು ನಿಂತಿದ್ದೀನಿ ಅಂತಂದರೆ ಅದು ಬಾಬಾ ಸಾಹೇಬರು ಕೊಟ್ಟಿರುವಂಥ ಶಕ್ತಿ. ಇವತ್ತಿನ ದಿವಸ ಪ್ರತಿಯೊಂದು ಹೆಣ್ಮಕ್ಳು ಸಮಾನವಾಗಿ ನಿಂತಿದ್ದಾರೆ. ನಾವೊಂದು 20 ಜನನೇ ಇಲ್ಲಿರ್ಬೋದು, ಆದರೆ 10 ಜನ ಹೆಣ್ಮಕ್ಳು ಇದ್ದೀವಿ, 10 ಜನ ಗಂಡು ಮಕ್ಕಳಿದ್ದೀವಿ. ಹಿಂದಿನ ಕಾಲದಲ್ಲಿ ಒಂದು ಹೆಣ್ಣು ಯಾವುದೇ ಜಾತಿಯಾಗಿರ್ಬೋದು, ಮೇಲ್ಜಾತಿ ಆಗಿರ್ಬೋದು, ಹಿಂದುಳಿದ ವರ್ಗ ದಲಿತರಾಗಿರ್ಬೋದು, ಆ ಮೇಲ್ಜಾತಿ ಹೆಣ್ಮಗುನೂ ಸಹ 4 ಗೋಡೆ ಮಧ್ಯದಲ್ಲಿ ಮುಖಕ್ಕೆ ಮುಸ್ಕಾಕೊಂಡು ಮನೆ ಒಳಗಡೆನೇ ಇರಬೇಕಾಗಿತ್ತು. ಯಾಕಂತಂದರೆ ಆ ಹೆಣ್ಮಗು ಹೊರಗಡೆ ಬಂತಂದರೆ ಯಾರೋ ಗಂಡು ಮಕ್ಕಳು ನೋಡ್ತಾರೆ, ಅವಳಿಗೆ ಶೋಷಣೆಗೆ ಒಳಗಾಗಿ 4 ಗೋಡೆ ಮಧ್ಯದಲ್ಲಿ ಅವಳನ್ನ ಮೂಲೆ ಗುಂಪಾಗಿ ಮಾಡಿತ್ತು. ಆದರೆ ಇವತ್ತಿನ ದಿವಸ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ವಿಧಾನಸಭೆವರೆಗೂ ಲೋಕಸಭೆವರೆಗೂ ಪ್ರವೇಶಿಸುವಂಥ ಶಕ್ತಿ ಕೊಟ್ಟಿರುವಂಥ ಬಾಬಾ ಸಾಹೇಬರನ್ನು ನಾವೆಲ್ಲರೂ ಸ್ಮರಿಸೋಣ. ಮತ್ತು ಈ ಒಂದು ಸಂವಿಧಾನ ನಮಗೆ ಗ್ರಂಥ ಅಲ್ಲ, ಅದನ್ನು ಪೂಜಿಸೋದು ಅಷ್ಟೇ ಅಲ್ಲ, ಜಾರಿಗೆ ತರುವಂಥ ಕೆಲಸವನ್ನು ನಾವೆಲ್ಲ ಮಾಡೋಣ. ಅದರಲ್ಲಿ ಸುಮಾರು ಕಾನೂನುಗಳು ಇನ್ನೂ ಹಾಗೆ ಉಳಿದಿದೆ, ಅದನ್ನೆಲ್ಲ ಹೊರಗಡೆ ತಗೊಂಬಂದು ನಾವು ಹೋರಾಟದ ಮುಖಾಂತರ ನಾವೆಲ್ಲ ಪಡ್ಕೊಳ್ಳೋಣ ಅಂಥೇಳಿ ತಮ್ಮಲ್ಲಿ ಮನವಿ ಮಾಡುತ್ತಾ, ವಿಶೇಷವಾಗಿ ವೆಂಕಟೇಶ್ ಅಣ್ಣವರು ಮಾಡ್ತಾ ಇರುವಂಥ ಜಾಥಾದಲ್ಲಿ ನಾವು ಇನ್ನೂ ಹೆಚ್ಚಾಗಿ ಭಾಗವಹಿಸಿ ಬಾಬಾ ಸಾಹೇಬರಿಗೆ ಗೌರವ ತರುವಂಥ ಕೆಲಸವನ್ನು ನಾವೆಲ್ಲ ಮಾಡೋಣ ಅಂಥೇಳಿ ಈ ಸಭೆಯಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಸ್ಮರಿಸುತ್ತಾ ಜೈ ಭೀಮ್, ಜೈ ಭಾರತ್.